Good morning to all, dear students. I am B.C. Krishna Prasad, Assistant Professor, Department of History, Government Arts College Autonomous, Chitradurga. Now, I am going to brief the ancient Indian history for the first semester BA degree, Davangere University. This is the third lesson. Module 1, Geographical Features of India, the Deccan Plateau, and the Eastern and Western Ghats, and the eastern and western coastlines. ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ, ಅನಂತರದಲ್ಲಿ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಮತ್ತು ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಕೋಸ್ಟಲ್ ಲೈನ್ಸ್, ಪೂರ್ವ ಮತ್ತೆ ಪಶ್ಚಿಮ ಕರಾವಳಿಯ ತೀರಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಹೇಗೆ ಭಾರತದ ಇತಿಹಾಸವನ್ನ ನಿರ್ಮಾಣ ಮಾಡಿದೆ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ತಿಳಿದುಕೊಳ್ಳತಕ್ಕಂಥ ಪ್ರಯತ್ನವನ್ನ ಮಾಡೋಣ. Learning objectives. Main objectives of this sessions are to understand the importance of the Deccan Plateau in ancient Indian history. ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಈ ದಕ್ಕನ್ ಪ್ರಸ್ಥಭೂಮಿಯು ಹೇಗೆ ಸಹಾಯವನ್ನು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆನಂತರದಲ್ಲಿ to understand the importance of the eastern and western Ghats and coastlines in ancient Indian history. ಪೂರ್ವ ಮತ್ತು ಈ ಪ್ರಾಚೀನ ಭಾರತದ ಇತಿಹಾಸ ರಚನೆಯಲ್ಲಿ ಪೂರ್ವ ಮತ್ತೆ ಪಶ್ಚಿಮ ಘಟ್ಟಗಳು ಮತ್ತೆ ಕರಾವಳಿಯ ತೀರ ಪ್ರದೇಶಗಳು ಹೇಗೆ ಸಹಾಯ ಮಾಡಿದೆ ಅಂತಕ್ಕಂಥದ್ದನ್ನ ತಿಳಿದುಕೊಳ್ಳೋಣ. ಲರ್ನಿಂಗ್ ಆಬ್ಜೆಕ್ಟ್. Deccan Plateau lies in the south of the Indo-Gangetic plain. ದಕ್ಕನ್ ಪ್ರಸ್ಥಭೂಮಿಯು ದಕ್ಷಿಣದ ಈ ಸಿಂಧೂ ಮತ್ತು ಗಂಗಾ ನದಿಯ ಬಯಲು ಪ್ರದೇಶದ ಕೆಳಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಉತ್ತರ ಮೈದಾನದ ಪ್ರದೇಶದ ದಕ್ಷಿಣ ಭಾಗಕ್ಕೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. In the north of this part there are Vindhyachal and the Satpura mountains. ಇಲ್ಲಿ ದಕ್ಷಿಣಕ್ಕೆ ಬಂದಂತ ನಾರ್ತ್ ಆಫ್ ದಿಸ್ ಪಾರ್ಟ್, ಈ ಉತ್ತರ ಭಾಗದಲ್ಲಿ ವಿಂಧ್ಯಾಚಲ್ ಮತ್ತೆ ಸಾತ್ಪುರ ಪರ್ವತಗಳು ಬರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಈ ಸ್ಲೋಪ್ಸ್ ಡೌನ್ ಫ್ರಮ್ ದಿ ವೆಸ್ಟ್ ಟು ದಿ ಈಸ್ಟ್. ಈ ಪರ್ವತಗಳು ಪಶ್ಚಿಮದಿಂದ ಪೂರ್ವಕ್ಕೆ ಇಳಿಮುಖವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಹಾಗೇನೆ ಉತ್ತರದಿಂದ ದಕ್ಷಿಣಕ್ಕೆ ಇಳಿಮುಖವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ದಿ ಡೆಕ್ಕನ್ ಪ್ಲೇಟೋ ವಾಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಶೇಪಿಂಗ್ ದಿ ಹಿಸ್ಟರಿ ಆಫ್ ಇಂಡಿಯಾ. ಈ ದಕ್ಕನ್ ಪ್ರಸ್ಥಭೂಮಿಯು ಪ್ರಾಚೀನ ಭಾರತದ ಇತಿಹಾಸ ರಚನೆಗೆ ತನ್ನದೇ ಆಗಿರ್ತಕ್ಕಂತಹ ಶೇಪ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ದಿ ಟೂ ಮೇಜರ್ ರಿವರ್ಸ್ ಇನ್ ದಿ ಸೆಂಟ್ರಲ್ ಹೈಲ್ಯಾಂಡ್ಸ್, ದಿ ನರ್ಮದಾ ಅಂಡ್ ದಿ ತಪ್ತಿ, immediately to the north and south of the Satpura range, flow from the east to west and fall into the Arabian Sea. ಇಲ್ಲಿ ಮುಖ್ಯವಾಗಿ ಎರಡು ನದಿಗಳನ್ನ ನಾವು ಕಾಣ್ತಾ ಹೋಗ್ತೀವಿ, ನರ್ಮದಾ ಮತ್ತೆ ತಪ್ತಿ ನದಿಗಳನ್ನ. ಈ ನರ್ಮದಾ ಮತ್ತೆ ತಪ್ತಿ ನದಿಗಳು ಇದು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ತದೆ. ದಿ ಮಹಾನದಿಯನ್ನು ನಾವು ನೋಡಲಿಕ್ಕೆ ಮಹಾನದಿ ಗೋದಾವರಿ, ಕೃಷ್ಣ ಅಂಡ್ ಇಸ್ ಟ್ರಿಬ್ಯೂಟರಿ. ಮಹಾನದಿ ಗೋದಾವರಿ, ಕೃಷ್ಣ ಮತ್ತೆ ಅದರ ಉಪನದಿಗಳು ತುಂಗಭದ್ರಾ ನದಿ ಮತ್ತು ಕಾವೇರಿ ಅಂಡ್ ಅದರ್ ಇಂಪಾರ್ಟೆಂಟ್ ರಿವರ್ಸ್ ಇನ್ ದಿ ಪ್ಲೇಟು. ಈ ಇತರ ಪ್ರಮುಖ ನದಿಗಳು ಈ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಎಲ್ಲಾ ನದಿಗಳನ್ನು ಕೂಡ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ದಿ ಈಸ್ಟರ್ನ್ ಅಂಡ್ ದಿ ವೆಸ್ಟರ್ನ್ ಘಾಟ್ಸ್. ಟು ದಿ ಈಸ್ಟ್ ಅಂಡ್ ದಿ ವೆಸ್ಟ್ ಆಫ್ ದಿ ಡೆಕ್ಕನ್ ಪ್ಲೇಟು ಆರ್ ಹಿಲ್ಸ್ ರೈಸಿಂಗ್ ಅಪ್ ಟು ದಿ 3000 feet in height. ಇಲ್ಲಿ ಈ ಘಟ್ಟಗಳನ್ನ ನಾವು ನೋಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಸುಮಾರು 3000 ಅಡಿ ಎತ್ತರವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಸಾವಿರಾರು ಮೈಲಿ ವಿಸ್ತೀರ್ಣವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ನಿಯರ್ಲಿ 1000 miles long, ಕಾಲ್ಡ್ ದಿ ಈಸ್ಟರ್ನ್ ಅಂಡ್ ದಿ ವೆಸ್ಟರ್ನ್ ಘಾಟ್ಸ್. ಇವನ್ನೇ ನಾವು ಪೂರ್ವ ಘಟ್ಟಗಳು ಮತ್ತೆ ಪಶ್ಚಿಮ ಘಟ್ಟಗಳು ಎಂಬುದಾಗಿ ಕರೀತಾ ಹೋಗ್ತೀವಿ. ದಿ ವೆಸ್ಟರ್ನ್ ಘಾಟ್ಸ್ ಲೈಸ್ ಬಿಟ್ವೀನ್ ದಿ ವೆಸ್ಟ್ ಕೋಸ್ಟ್ ಅಂಡ್ ದಿ ಅರೇಬಿಯನ್ ಸಿ. ಈ ಪಶ್ಚಿಮ ಘಟ್ಟಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಪಶ್ಚಿಮ ತೀರ ಕರಾವಳಿಯ ಪ್ರದೇಶ ಮತ್ತೆ ಅರಬ್ಬಿ ಸಮುದ್ರದ ನಡುವೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ದಿ ಈಸ್ಟರ್ನ್ ಘಾಟ್ಸ್ ಬಿಟ್ವೀನ್ ದಿ ಈಸ್ಟ್ ಕೋಸ್ಟ್ ಅಂಡ್ ದಿ ಬೇ ಆಫ್ ಬೆಂಗಾಲ್. ಈ ಪೂರ್ವ ಘಟ್ಟಗಳನ್ನು ಮತ್ತೆ ಪೂರ್ವ ಬಂಗಾಳ ಕೊಲ್ಲಿಯ ತೀರ ಪ್ರದೇಶವನ್ನು ನಾವು ನೋಡ್ಲಿಕ್ಕೆ ಹೋದಾಗ ಅದರ ನಡುವೆ ಬರ್ತಕ್ಕಂಥದ್ದನ್ನು ನಾವು ಪೂರ್ವ ಘಟ್ಟಗಳು ಎಂಬುದಾಗಿ ಕರೆಯುವುದನ್ನು ನಾವು ಕಾಣ್ತಾ ಹೋಗ್ತೀವಿ. This area is quite fertile for it is exposed to the monsoon rains. Thick forests are found here. Teak, sandalwood, honey, other trees grow in abundance in these regions. Sugarcane and cotton grow all over the area. ಇಲ್ಲಿ ಈ ಪ್ರದೇಶ ಮಕ್ಕಳ ಮಣ್ಣಿಗೆ ಹೆಸರಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಮಾನ್ಸೂನ್ ಮತ್ತು ಮಾರುತಗಳು ಇಲ್ಲಿ ಬರುವುದರಿಂದ ದಟ್ಟವಾದ ಅರಣ್ಯಗಳು ಇಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ.
ಹೊನ್ನೆ, ತೇಗ, ಗಂಧದ ಮರಗಳು ಇಲ್ಲಿ ಹೇರಳವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಖನಿಜ ಸಂಪತ್ತು ಹೇರಳವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಪ್ರದೇಶದಲ್ಲಿ ಕಬ್ಬನ್ನು ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹತ್ತಿಯನ್ನು ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಹೆಚ್ಚು ಹತ್ತಿಯನ್ನು ಬೆಳೀತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. The coastal plains. Peninsular plate is flanked by stretch of narrow coastal strips running along with the Arabian Sea on the west and the Bay of Bengal in the east. India is about 3,500 miles in coastal line. ಪಶ್ಚಿಮ ತೀರ ಪ್ರದೇಶವು ಪೂರ್ವ ತೀರ ಪ್ರದೇಶಕ್ಕಿಂತ ವಿಶಾಲವಾಗಿಲ್ಲ. ಪಶ್ಚಿಮ ತೀರ ಪ್ರದೇಶ ಅರಬ್ಬಿ ಸಮುದ್ರಕ್ಕೆ ಸಮಾನಾಂತರವಾಗಿ ಸುಮಾರು 1140 ಕಿಲೋಮೀಟರ್ ಉದ್ದವಿದೆ. ಉದ್ದಕ್ಕೂ ಕಡಿದಾದ ಬೆಟ್ಟಗಳಿಂದ ಕೂಡಿರುವ ಪ್ರದೇಶವನ್ನು ಪಶ್ಚಿಮ ಘಟ್ಟಗಳೆಂದು ಕರೆಯುತ್ತಾರೆ. ಇದರ ಮತ್ತೊಂದು ಹೆಸರು ಸಹ್ಯಾದ್ರಿ. ಈ ಭಾಗದಲ್ಲಿ ಹೆಚ್ಚಾಗಿ ಮಳೆ ಬೀಳುವುದರಿಂದ ಅಧಿಕ ಪ್ರಮಾಣದ ಮಳೆ ಬೀಳುವ ಪ್ರದೇಶವಾಗಿದೆ ಮತ್ತು ಬೆಟ್ಟಗುಡ್ಡಗಳಿಂದ ಕೂಡಿದ ಪ್ರದೇಶವಾಗಿದ್ದು ಉಬ್ಬು ತಗ್ಗುಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಪೂರ್ವ ತೀರ ಪ್ರದೇಶ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಆಗಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ಪ್ರದೇಶವು ಸಮುದ್ರ ಮಟ್ಟಕ್ಕಿಂತ 3000 ಅಡಿಗಳಷ್ಟು ಎತ್ತರವಾಗಿವೆ. ಈ ಪ್ರದೇಶವು ಗಂಗಾ ನದಿಯ ಬಯಲುಗಳಿಂದ ದಕ್ಷಿಣದ ಕೋರಮಂಡಲದ ಪ್ರದೇಶವರೆಗೆ ವಿಸ್ತರಿಸಿರುವುದನ್ನು ನಾವು ಕಾಣ್ತಾ ಹೋಗ್ತೀವಿ. ಈ ತೀರ ಪ್ರದೇಶವು ನೇರ ಮತ್ತೆ ಅಗಲವಾಗಿರುವ ಪ್ರದೇಶವಾಗಿದೆ. ಅದನ್ನು ಕೋರಮಂಡಲ ತೀರ ಪ್ರದೇಶವೆಂದು ಕರೆಯುತ್ತಾರೆ. ಇದು ಹಲವು ಸಂಪನ್ಮೂಲಗಳಿಂದ ಕೂಡಿದೆ. ಇದು ಮಳೆ ಬೀಳುವ ಪ್ರದೇಶವಾಗಿದ್ದು ಕಬ್ಬು, ಹತ್ತಿ, ಭತ್ತವನ್ನು ಅಧಿಕವಾಗಿ ಬೆಳೆಯುತ್ತಾರೆ. ಕೃಷ್ಣಾ ನದಿ, ಗೋದಾವರಿ ನದಿ, ಮಹಾನದಿ, ಕಾವೇರಿ ನದಿಗಳು ಹರಿದು ಆರ್ಥಿಕವಾಗಿ ಭೂಮಿಯನ್ನು ಫಲವತ್ತಾಗಿಸಿ ಈ ಪ್ರದೇಶವನ್ನು ಸಮೃದ್ಧಿಯಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಹೋಗ್ತೀವಿ. ಸಮ್ಮರಿ ಆಫ್ ದಿ ಸೆಷನ್. ಸ್ಟೂಡೆಂಟ್ಸ್ ಶುಡ್ ಬಿ ಫೆಮಿಲಿಯರ್ ವಿತ್ ದಿ ಇಂಪಾರ್ಟೆನ್ಸ್ ಆಫ್ ಡೆಕ್ಕನ್ ಪ್ಲೇಟ್ಯೂ. ಇಲ್ಲಿ ವಿದ್ಯಾರ್ಥಿಗಳು ಏನನ್ನು ಕಲ್ತ್ಕೊಂಡ್ರು ಅಂತ ಹೇಳಿದ್ರೆ, ಫೆಮಿಲಿಯರ್ ವಿತ್ ದಿ ಇಂಪಾರ್ಟೆನ್ಸ್ ಆಫ್ ಡೆಕ್ಕನ್ ಪ್ಲೇಟ್ಯೂ, ದಕ್ಕನ್ ಪ್ರಸ್ಥಭೂಮಿಯ ಪ್ರಾಮುಖ್ಯತೆಯನ್ನು ತಿಳ್ಕೊಂಡ್ರು. ದಿ ಈಸ್ಟರ್ನ್ ಘಾಟ್ಸ್ ಅಂಡ್ ದಿ ವೆಸ್ಟರ್ನ್ ಘಾಟ್ಸ್, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಹಾಗೂ ತೀರ ಕರಾವಳಿಯ ಪ್ರದೇಶದ ಬಗ್ಗೆ ತಿಳಿದುಕೊಂಡ್ರು. ಪ್ರಾಚೀನ ಕಾಲದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಹೇಗೆ ಸಹಾಯವಾಗಿದೆ ಎಂಬುದನ್ನ ತಿಳಿದುಕೊಂಡಿದ್ದಾರೆ. ಈ ಒಂದು ಪಾಠವನ್ನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಗ್ರಂಥಗಳು ಅಂತ ಹೇಳಿದ್ರೆ KL ಪುರಾಣ, ಹಿಸ್ಟ್ರಿ ಆಫ್ ಇಂಡಿಯಾ, ರೋಮಿಲಾ ಥಾಪರ್ ಅವರದ ಎ ಹಿಸ್ಟ್ರಿ ಆಫ್ ಇಂಡಿಯಾ, LP ಶರ್ಮಾ ಅವರ ಹಿಸ್ಟ್ರಿ ಆಫ್ ಇಂಡಿಯಾ ಗ್ರಂಥವನ್ನ ಆಕರಗಳನ್ನಾಗಿ ಬಳಸಿಕೊಂಡಿದೆ. ಥ್ಯಾಂಕ್ ಯು ವೆರಿ ಮಚ್.